ಹಲೋ ಗೈಸ್ ಎಲ್ಲರಿಗೂ. ನೀವು ಇವಾಗ ನನ್ನ ಕೈಯಲ್ಲಿ ಏನು ಈ ಮೊಟ್ಟೆಗಳು ನೋಡ್ತಾ ಇದ್ದೀರಾ, ನೀವು ಏನು ಬ್ರೋ ಈ ಮೊಟ್ಟೆಗಳು ಇಟ್ಕೊಂಡು ಏನು ಮಾಡ್ತೀರಾ ಅಂತ ಕೇಳ್ಬೋದು. ಇವಾಗ ರೀಸೆಂಟಾಗಿ ನಾವು ನಮ್ಮ ದಾವಡಿಯಲ್ಲಿ ಮರಿಗಳಾಗಿದೆ, ಮೊಟ್ಟೆಗಳು ಹೊಡ್ತಿದೆ ಸರಿನಾ. ಸೊ ಈ ಮೊಟ್ಟೆಗಳನ್ನ ತುಂಬ ಜನ ವೇಸ್ಟ್ ಅನ್ಕೊಂಡ್ಬಿಟ್ಟು ಡಸ್ಟ್ಬಿನ್ ಬಿಸಾಕ್ಬಿಡ್ತೀರಾ ಅಥವಾ ಬಿಸಾಕ್ಬಿಡ್ತೀರಾ ಮೊಟ್ಟೆಗಳನ್ನ. ಇದರಿಂದ ಎಷ್ಟು ಉಪಯೋಗ ಇದೆ ಅನ್ನೋದು ಬಂದ್ಬಿಟ್ಟು ನಿಮ್ಗೆ ಗೊತ್ತಿಲ್ಲ ಸರಿನಾ. ಯಾಕಂತಂದರೆ ಇದರಿಂದ ಅಕ್ಕಿಗಳಿಗೆ ತುಂಬ ಕ್ಯಾಲ್ಸಿಯಂ ಅನ್ನೋದು ಸಿಗುತ್ತೆ. ಕ್ಯಾಲ್ಸಿಯಂ ಅನ್ನೋದಂದರೆ ಅಕ್ಕಿಗಳು ಬಂದ್ಬಿಟ್ಟು ಬೋನ್ ಕ್ವಾಲಿಟಿ ಅನ್ನೋದನ್ನ ತುಂಬ ಚೆನ್ನಾಗಿ ಬಿಲ್ಡ್ ಮಾಡುತ್ತೆ. ಸೊ ಇದನ್ನ ಏನು ಬ್ರೋ ಮಾಡಬೇಕು ಅಂತ ಹೇಳಿದ್ರೆ ಏನೂ ಇಲ್ಲ. ಇವಾಗ ನೀವು ಇದು ಹೊಡೆದ ಮೇಲೆ ಲೈಟಾಗಿ ಒಳಗಡೆ ಏನಿದೆ ನೀವು ನಾರ್ಮಲ್ ಅಕ್ಕಿದ ರೆಕ್ಕೆಗಳಿಂದ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಇದನ್ನ ಕ್ಲೀನಾಗಿ ಇನ್ನೂ ಒಂದು ದಿವಸ ಬಿಸಿಲಲ್ಲಿ ಇಕ್ಕಿ ಡ್ರೈ ಮಾಡಿ ಇದನ್ನ ಕ್ಲೀನಾಗಿ ಕ್ರಶ್ ಮಾಡಿ ಸರಿನಾ. ಅಂದರೆ ಚೂರಾಗಿ ಕ್ರಶ್ ಮಾಡಿ ರಾಗಿದಲ್ಲಿ ಹಾಕ್ಬಿಟ್ಟು ಅಕ್ಕಿಗಳು ಕೊಟ್ಟರೆ, ಅದು ಮಣ್ಣಲ್ಲಿ ಹಾಕ್ಬಿಟ್ಟು ಅಕ್ಕಿಗಳು ಕೊಟ್ಟರೆ ಕ್ಯಾಲ್ಸಿಯಂ ಅನ್ನೋದು ಬಂದ್ಬಿಟ್ಟು ಅಕ್ಕಿಗಳು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಒಳ್ಳೆ ಮರಿಗಳನ್ನ ಅಂದರೆ ತಿರ್ಗಾ ನೆಕ್ಸ್ಟ್ ಒಳ್ಳೆ ಪ್ರೊಡಕ್ಷನ್ಗೆ ಅಂದರೆ ಮರಿ ಮೊಟ್ಟೆ ಮಾಡೋಕ್ಕೆ ಒಳ್ಳೆ ಕೆಪಾಸಿಟಿ ಇರುತ್ತೆ ಅದಕ್ಕೆ. ಮತ್ತು ಕ್ಯಾಲ್ಸಿಯಂ ಅನ್ನೋದು ಬಂದ್ಬಿಟ್ಟು ಓವರಾಲ್ ಬೋನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಸೊ ಇದನ್ನ ಬಂದ್ಬಿಟ್ಟು ನಮ್ಮ ಚಿಕ್ಕ ಒಂದು ಸಜೆಷನ್ ನನ್ನ ಸೈಡಿಂದ. ಇದನ್ನ ಯಾರು ಬಿಸಾಕಕ್ಕೆ ಹೋಗಬೇಡಿ, ಕ್ಲೀನಾಗಿ ಇದನ್ನ ಯೂಸ್ ಮಾಡ್ಕೊಂಡ್ರೆ ಇದು ಒಂದು ಒಳ್ಳೆ ಸೋರ್ಸ್ ಆಫ್ ಪ್ರೋಟೀನ್ ಅಕ್ಕಿಗಳಿಗೆ. ಅಷ್ಟೇ ಗೈಸ್, ನನ್ನ ವಿಡಿಯೋ ಸಿಗೋಣ. ಲವ್ ಯು ಆಲ್.